ಇದು ಬೇರೆ ಲಟ್ಕ ಪಟ್ಕ ಬೇರೆ ಅಲ್ಲಾಡ್ತೈತಪ್ಪ. ಇಲ್ಲಿ ಮುರಿದೋಗುತ್ತೋ ಅಂತ ಬೈದಲ್ಲೇ ಹೋಗ್ತಿದ್ದೀನಿ ನಾವು. ರಾವಣ ಗೋಕರ್ಣಗೆಲ್ಲ ಬರೋ ಪ್ಲಾನ್ ಇದ್ದರೆ ಇಂಥ ಸ್ಟೇನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ವ್ಯೂ ಹೇಗಿರುತ್ತೆ ಅಂತ ನೀವು ತೋರಿಸ್ತಿದ್ದೀರಿ. ಜಸ್ಟ್ ಈ ಕರ್ಟನ್ನ ಹಿಂಗೆ ಹೇಳಿದ್ರೆ ಮುಂದೆ ಕಾಣೋದೇ ಬೀಚ್. ಹೇಗಿದೆ ನೋಡಿ ಬೀಚ್. ಜಸ್ಟ್ ಇಲ್ಲಿಂದ ಒಂದು 50 ಮೀಟರ್ ವಾಕಬಲ್ ಹೋದರೆ ಮುಂದೆ ಇರೋದೇ ಬೀಚು. ಮಾರ್ನಿಂಗ್ ಎದ್ದು ಈಗ ಮತ್ತೆ ಬೀಚ್ ನೋಡೋಣ ಅಂತ ಹೊರಗೆ ಹೋಗ್ತಿದ್ದೀವಿ. ಆಲ್ರೆಡಿ ಎಷ್ಟು ಜನ ಬಂದಿದ್ರು ಅಂದರೆ ನಿಮಗೆಲ್ಲ ಕಾಣಿಸ್ತಾರೇನೋ ಗೊತ್ತಿಲ್ಲ. ಫಿಶರ್ಸ್ ಮ್ಯಾನ್ ಬೋಟ್ಗಳಂತೂ ಆಲ್ರೆಡಿ ತುಂಬ ಹೋಗ್ಬಿಟ್ಟಿದೆ. ಮುಂದೆ ನಿಮ್ಗೆ ಬಂದು ತೋರಿಸ್ತೀವಿ. ಅದು ಮಾರ್ನಿಂಗ್ ಟೈಮಲ್ಲಿ ಈ ಕೋಲ್ಡ್ ವೈಬಲ್ಲಿ ಬೀಚ್ ಹತ್ರ ಬರೋದೇ ಒಂಥರ ಖುಷಿ. ವಾ, ಅಲೆಗಳಂತೂ ಹೇಗೆ ಹೊಡಿತಿದೆ ಅಂದರೆ, ಎಷ್ಟು ರಫ್ತಲ್ಲಿ ಬರ್ತಿದೆ ಅಂದರೆ, ಆಲ್ರೆಡಿ ಎಷ್ಟೊಂದು ಜನ, ಟೈಮ್ ಇನ್ನೂ 6:30, ಆಲ್ರೆಡಿ ಎಷ್ಟು ಜನ ಬಂದಿದೆ ನೋಡಿ. ಅಲೆಗಳು ನೋಡಿ ಹೇಗೆ ಹೊಡಿತಿದೆ. ಮಾರ್ನಿಂಗೇನೆ ಎಷ್ಟು ಅಲೆ ಹೊಡಿತೀವಿ ಅಂದರೆ, ನಾವು ನೆನ್ನೆ ನೋಡಿದಾಗ ಇನ್ನೂ ಅಲೆ ಅಲ್ಲಿತ್ತು, ಹೊರತು ಇಲ್ಲಿ ತನಕ ರೀಚ್ ಆಗ್ತಿದೆ. ಇಲ್ಲಿಂದ 50 ಮೀಟರ್ ದೂರದಲ್ಲಿ ಅಲೆ ಬರ್ತಿತ್ತು ನೋಡಿ, ಇಲ್ಲಿ ತನಕ ಬರ್ತಿದೆ. ಇವಾಗ ನನ್ನ ಪಯಣ ಗೋಕರ್ಣದಿಂದ ಮುರುಡೇಶ್ವರ ಹೋಗಿ ಅಲ್ಲಿಂದ 1 ಅವರ್ ಬ್ಯಾಕ್ ಬಟನ್ ಇಲ್ಲಿ ಏನೇನಿದೆ ಎಲ್ಲ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬೇಗನೆ ಬೇಕಪ್ಪಾಗಿ ಟಿಫನ್ ಮುಗಿಸಿ ಈಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಜಸ್ಟ್ ಒಂದು 50 ಕಿಲೋಮೀಟರ್ ಮುರುಡೇಶ್ವರ. ಅಲ್ಲಿ ಬಿಸಿಲು ನೋಡಿ, ಬಿಸಿಲಲ್ಲಿ ಈ ಬೈಕಲ್ಲಿ ನಾವು ಆಂಧವೇ ಹೋಗ್ತಾ ಇದ್ದೀವಿ. ನೋಡೋಣ ಇದು ಅಲ್ಲಿ ಹೇಗಿರುತ್ತೆ ಅಂತ. ಇವಾಗ ನಾನು ಎಲ್ಲಿದ್ದೀನಿ ಅಂದರೆ, ಇನ್ನೇ ಮುರುಡೇಶ್ವರ ನೀರಲ್ಲಿರೋ ಇಡಗುಂಜಿ ಗಣಪತಿ ದೇವಸ್ಥಾನದಲ್ಲಿ. ಬಿಸಿಲು ಅಂತೂ ಮುಕ್ಲಾರ ಹೊಡಿತಿದೆ, ಮುಖಾಮುಖಿ ಅಂತ ಫುಲ್ಲು ಸ್ವೆಟ್ಟಲ್ಲೇ ಸ್ನಾನ ಮಾಡ್ಕೊಟ್ಟಿದ್ದೀವಿ. ಇಡಗುಂಜಿ ದೇವಸ್ಥಾನ ನೋಡಿಕೊಂಡು ನಮ್ಮ ಮುಂದಿನ ಪಯಣ ಬಂದು ಮುರುಡೇಶ್ವರ ಕಡೆಗೆ. ಅಲ್ಲಿಂದ ಟೆಂಪಲ್ ನೋಡಿಕೊಂಡು ಕೈ ಮುಕ್ಕೊಂಡು ಗಣಪತಿ ಬಪ್ಪ ಮೋರ್ಯ ಅಂತ ಹೇಳಿ ಎಲ್ಲನೂ ಚೆನ್ನಾಗಿಟ್ಟಿರು ಅಂತ ಬೇಡ್ಕೊಂಡು ಈಗ ಅಲ್ಲಿಂದ ಮುಂದೆ ಹೊಡ್ತಾ ಇದ್ದೀವಿ. ನಮ್ಮ ಹುಡುಗಿ ಗಾಡಿ ಚೆನ್ನಾಗಿ ಓಡಿಸ್ತಾ ಗೊತ್ತು, ಆದರೂ ನನಗೆ ಒಳಗಡೆ ಭಯ ಗುರು. ಆದರೂ ಹೆಂಗೋ ಧೈರ್ಯ ಮಾಡಿ ಕೂತ್ಕೊಂಡೆ. ಏನು ಹೋಗ್ತಿರೋ ಸ್ಪೀಡ್ ಹೊಸಿ ಹೋಗ್ತಾವಳ, 60-70 ಹಿಡ್ಕೊ ಒಯ್ತಾವಳ ಅವಳು. ನನಗಂತೂ ಫುಲ್ಲು ಗಾಳಿ ಮುಖ್ಯ ಹೊಡಿತಿತ್ತು. ಆದರೂ ನಿಧಾನಕ್ಕೆ ಹೋಗೋದ್ರು ಹೋಗ್ತಾ ಇಲ್ಲ ನೋಡಿ, 60+ ಹಿಡಿತಾವಳೆ. ಏನು ಮಾಡೋಣ, ಗಾಡಿ ಓಡಿಸ್ತಾಳೆ, ಆದರೂ ಒಳಗಡೆ ಭಯ ನನಗೆ. ಪಾರ್ಕಿಂಗ್ ಬೀಚ್ಗೆ ಹೋಗ್ಬರೋಣ ಬಾ. ಮಾಡ್ಕೊ ಬಂದ್ವಿ. ಅಂದರೆ
ಮುರುಡೇಶ್ವರ ದೇವಸ್ಥಾನದಲ್ಲಿ. ಆದರೂ ಗುರು ಬಿಸಿಲು ಮಾತ್ರ ಸಖತ್ ಗುರು ಆಯ್ತಾ ಇಲ್ಲ. ಈ ಬಿಸಿಲಲ್ಲಿ ಈಗ ದೇವಸ್ಥಾನ ಎಂಟ್ರಿ ಕೊಡ್ತೀವಿ, ಹೋಗೋಣ ಬನ್ನಿ. ನಾವು ಕೇವಳಿಗೆ ರಾವಣನ ಕತೆ ಕೇಳ್ಕೊಂಡು ಹೋಗೋಣ ಅಂತ ಬಂದು ಅಲ್ಲಿ ಇಲ್ಲಿರೋ ಬಿಸಿಲಿಗೆ ಎ ಸಿ ಗಂಟೆ ಬಿಟ್ಬಿಟ್ಟು ಟಿಕೆಟ್ ತಗೊಂಡು ಎ ಸಿ ಸ್ವಲ್ಪ ಕೋಲ್ಡ್ ಮಾಡ್ಕೊಳ್ಳೋಣ ಅಂತ ಇಲ್ಲೇ ಕೂತ್ಕೊಂಡಿದ್ದೀವಿ. ಇವರು ಅಷ್ಟೇ ಅದೇ ಥರ ಕೂತ್ಕೊಂಡು ಇನ್ನೊಂದು ಟೀಮ್ ಬರ್ತಾರೆ, ಇವ್ರೇನು ಮಾಡ್ತಾರೆ ನೋಡೋಣ. ಇದು ಈಗ ರಾವಣನಿಗೆ ಎಷ್ಟು ಕೋಪ ಇತ್ತೋ ಅಷ್ಟೇ ಶಿವನ ಮೇಲೆ ಅಷ್ಟೇ ಪ್ರೀತಿ ಇತ್ತಂತೆ. ನೋಡಿ ರಾವಣನಿಗೆ ಶಿವನ ಮೇಲೆ ಎಷ್ಟು ಪ್ರೀತಿ ಇತ್ತು. ತಪಸ್ಸು ಮಾಡಿ ಶಿವನನ್ನು ಭೂಮಿಗೆ ಕರೆದಿದ್ದರು. ಒಂದೊಂದೇ ಶಿರಕ್ಷೇದನ ಮಾಡಿದಾಗ ಶಿವ ಬಂದು ರಾವಣಿಗೆ ಒಂದು ವರ ಕೊಡ್ತಾರೆ. ಯಾವ ವರ ಅಂತ ಮುಂದೆ ಹೋಗ್ತೀನಿ ಬನ್ನಿ. ನಿಮಗೆ ವರ ಅಂದರೆ ಶಿವಲಿಂಗ, ತನ್ನ ಶಿವಲಿಂಗವನ್ನು ರಾವಣನು ಕೊಡ್ತಾನೆ. ಆಮೇಲೆ ಏನಾಗುತ್ತೆ ಅಂದರೆ ಗೊತ್ತಲ್ಲ, ಈಗ ಆಂಧ್ರ ಮನೆ ಶಕುನಿ ಇದ್ದಂಗೆ ಅಲ್ಲಿಂದ ಇಲ್ಲಿ ತಂದಿಕ್ಕೋದು, ಇಲ್ಲಿಂದ ತಂದಿಕ್ಕೋದು. ಎಲ್ಲರ ಜೀವನದಲ್ಲೂ ಈ ಥರ ಆಗ್ತಾನೆ ಇರ್ತಲ್ಲ, ನಿಮ್ಮ ಜೊತೆನೇ ಇರ್ತಾನೆ, ಅಲ್ಲಿಂದ ಇಲ್ಲಿ ತಂದಿಕ್ತಿರ್ತಾನಲ್ಲ ಅಂಥ ಕೆಲಸ ಮಾಡೋದನ್ನ ನಾರದ ಶಕುನಿ ಅಂತ ಕರ್ತಾನೆ. ಇವನು ಬಂದು ಏನು ಮಾಡ್ತಾನೆ, ಗಣಪತಿ ಬಾಸ್ಗೆ ಬಂದು ಈ ಥರ ಮ್ಯಾಟ್ರ್ ಹಿಂಗೆ ಆಗೋದು, ನಿಮ್ಮಪ್ಪ ಒಂದು ಲಿಂಗನ ಒಬ್ಬನಿಗೆ ಕೊಟ್ಬಿಟ್ಟ ಅಂತ ಹೇಳ್ತಾನೆ. ರಾವಣ ಲಿಂಗ ಇಟ್ಕೊಂಡು ಬರ್ತಾನೆ. ಆಗ ಗಣಪತಿ ತುಂಬ ಬುದ್ಧಿವಂತ ಆಗಿರೋದ್ರಿಂದ ಗಣಪತಿ ಬೇರೆ ವೇಷದಲ್ಲಿ ಬಂದು ರಾವಣನ ಹತ್ರ ಕಾಣಿಸ್ತಾನೆ. ರಾವಣ ಏನು ಮಾಡ್ತಾನೆ, ಲಿಂಗ ಎತ್ಕೊಡ್ಬೇಕಾದ್ರೆ ಸಂಧ್ಯಾ ವಂದನ ಸಮಯದಲ್ಲಿ ಆ ಲಿಂಗನ ಕೆಳಗಿಟ್ಟರೆ ಶಕ್ತಿ ಹೋಗ್ಬಿಡುತ್ತೆ. ಬಟ್ ಅದರಿಂದ ಯಾರ ಕೆಲವೊಬ್ರು ಕೊಡಬೇಕಲ್ಲ ಅಂತ ಹೇಳಿ ರಾವಣ ಏನು ಮಾಡ್ತಾನೆ, ಗಣೇಶನ ಬೇರೆ ವ್ಯಕ್ತಿಗಳು ಅವನು ಗಣೇಶನ ಕೈ ಕೊಟ್ಟು ಅವನು ಸಂಧ್ಯಾ ವಂದನೆ ಮಾಡೋಕ್ಕೆ ಬರ್ತಾನೆ. ಆಗ ಗಣೇಶ ಗೊತ್ತಲ್ಲ, ನಾರದರ ಹಾಗೆ ಹೇಳಿರ್ತಾನೆ. ನಾರದನ ಮಾತು ಕೇಳಿಕೊಂಡು ಸಂಧ್ಯಾ ವಂದನ ಸಮಯದಲ್ಲಿ ಆ ಲಿಂಗನ ನೆಲಕ್ಕೆ ಇಟ್ಬಿಡ್ತಾನೆ. ಇದೇ ಚಿತ್ರ. ನೆಲಕ್ಕೆ ಯಾಕಿಟ್ಟೆ ಅಂತ ರಾವಣ ಬಂದು ಇಡಬೇಡ ಅಂತ ಅಲ್ಲಿಂದ ಹೇಳ್ತಿರೋದು. ಅಯ್ಯೋ ಇಟ್ಬಿಟ್ಟೆ ಅಂತ ಗಣಪತಿ. ಮುಂದೆ ಏನಿದೆ ಕತೆ ನೋಡೋಣ. ಕೊನೆಗೂ ಗಣಪತಿ ಲಿಂಗನ ಕೆಳಗಿಟ್ಟೇ ಬಿಟ್ಟ ನೋಡಿ. ಆಗ ರಾವಣ ಫುಲ್ಲು ಕೋಪದಿಂದ ಗಣೇಶನ ಹಿಡಿದು ಹೊಡೆದು ಗಣಪತಿನ ಕೆಳಗಿಟ್ಬಿಟ್ಟಲ್ಲೋ ಅಂತ ಕೋಪದಿಂದ ಕಿರ್ಚಾಡಿ ಕೂಗಾಡಿ ಆಮೇಲೆ ಆ ಲಿಂಗನ ನೆಲದಿಂದ ಕೀಳಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ. ಬಟ್ ಅದಾಗಲ್ಲ. ಆಗ ಶಿವ ಪಾರ್ವತಿ ಪ್ರವೇಶ ಆಗಿ ಗಣಪತಿ ಎಲ್ಲ ಗೊತ್ತಾಗಿ ಎಲ್ಲ ಕೀಳ್ತಾರೆ. ಬಟ್ ಅದು ಕಿತ್ತಿದ್ದು ಒಂದೊಂದು ಕಡೆ ಒಂದೊಂದು ದಿಕ್ಕಲ್ಲಿ ಒಂದೊಂದು ಕಲ್ಲು ಹಾರಿಬಿಡುತ್ತೆ. ಅದು ಯಾವ್ಯಾವ ದಿಕ್ಕು ಏನಂತ ಈಗ ತೋರಿಸ್ತೀನಿ. ಅದೇ ದಿಕ್ಕು ಒಂದು ಗೋಕರ್ಣ, ಒಂದು ದ್ವಾರೇಶ್ವರ, ಒಂದು ಗುಣವಂತೇಶ್ವರ, ಒಂದು ಮುರುಡೇಶ್ವರ, ಇನ್ನೊಂದು ಸಂಜೇಶ್ವರ. ನೋಡಿದೆ 5 ದಿನಗಳಲ್ಲಿ ನಾನು 2 ದಿನದ ಕಾಲ ಕಳೆದಿದ್ದು ಗೋಕರ್ಣ. ಈ ದಿನ ಬಂದಿರೋದು ಮುರುಡೇಶ್ವರ, ಇದು ಗುಣವಂತೇಶ್ವರ, ದ್ವಾರೇಶ್ವರ, ಸಂಜೇಶ್ವರ ಅಂತ. ಇದೇ ಥರ ಕತೆ ಒಂದು ಪಂಚಲಿಂಗಿ ಕಥೆ ಅಂತ
ನಮ್ಮ ತಲಕಾಡಲ್ಲೂ ಇದೆ. ಅದು ಗೊತ್ತಿರೋರು ಮಾತ್ರ ಇರುತ್ತೆ. ತುಂಬ ವರ್ಷಗಳ ಹಿಂದೆ ತಲಕಾಡು ಕತೆ ಸ್ಕೂಲ್ ಬುಕ್ಗಳಲ್ಲಿ ಇತ್ತು, ಆಗ ಓದಿ ತಿಳ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ವ್ಯೂ ಹೇಗೆ ಕಾಣ್ತಿದೆ, ಮಸ್ತಾಗಿದೆ. ರಾಜ ಗೋಪುರ ಹೇಗೆ ಕಾಣಿಸ್ತಿದೆ. ಬನ್ನಿ ಇಲ್ಲಿಂದ ಇಲ್ಲಿಂದ ಶಿವನ ಸ್ಟ್ಯಾಚು ತೋರಿಸ್ತೀನಿ, ಹೇಗೆ ಕಾಣುತ್ತೆ. ಬಿಸಿಲು ಕಾಲಿಡಕ್ಕೆ ಹೋಗ್ತಾರೆ, ಅಷ್ಟು ಸುಡ್ತೈತೆ ಕಾಲಿಲ್ಲ. ತುಂಬ ದಿನದಿಂದ ಇನ್ನೂ ಇದೆ, ರೆಡಿ ಥರ ಮಾಡ್ತಾನೆ ಇದೆ. ಏನು ರೆಡಿ ಮಾಡ್ತಾರೆ ಗೊತ್ತಿಲ್ಲ. ಅದಿಂಗೆ ಪೇಂಟಿಂಗ್ ಮಾಡಿದ್ದೀನಿ ಅನ್ಸುತ್ತೆ. ಹೇಗಿದೆ ನೋಡಿ. ಈಗ ಮುರುಡೇಶ್ವರದಿಂದ 1 ಅವರ್ ಬ್ಯಾಕ್ ವಾಟರ್ಗೆ ಬಂದಿದ್ದೀನಿ. ನಮಗೋಸ್ಕರ ಬೋಟ್ ರೆಡಿ ಇದೆ. ಈಗ ಬೋಟಲ್ಲಿ ಓಡೋದೇನೆ. ಬೋಟ್ ಒಳಗೆ ಎಂಟ್ರಿ ಇದೇ ನಮ್ಮ ಬೋಟಿಗ. ದರ್ಶನ್ ಫೋನ್ ಮಾಡ. ಸ್ಟಾರ್ಟ್ ಇದೆ ನೋಡಿ. ಶರಾವತಿ ಬ್ಯಾಕ್ ವಾಟ್ರಲ್ಲಿ ಬ್ಯಾಕ್ ವಾಟ್ರಲ್ಲಿ ಈ ಮ್ಯಾಂಗ್ರೋವ್ ಫಾರೆಸ್ಟ್. ಹಿಂಗೆ ನಮ್ಮ ಹುಡುಗಿ ಫುಲ್ಲು ಖುಷಿ. ದಿ ಕೇರಳ ವ್ಯೂ ಆಫ್ ಕರ್ನಾಟಕ. ಫೋಟೋ ಪಾಯಿಂಟ್ ಅಲ್ಲ, ಸ್ಟಾಪ್ ಮಾಡೋದ. ಲೋಟಸ್ ಪಾಯಿಂಟ್. ಎಲ್ಲ ಹಿಂಗಾಗಿರುತ್ತೆ. ಹಾಂ, ಪ್ರೀ ವೆಡ್ಡಿಂಗ್ ಎಲ್ಲ ಈ ಪ್ಲೇಸ್ಗೆಲ್ಲ ಕರ್ಕೊಡ್ತೀರಲ್ಲ? ಪ್ರೀ ವೆಡ್ಡಿಂಗಿಗೆ ಕ್ಯಾಮ್ರಾ ಒಳಗೆ ಇಳಿದು ಫೋಟೋ ಮಾಡಿ ತೆಗಿತೀರಾ? ಕ್ಯಾಮ್ರಾಮನ್ನು ನೀರೊಳಗೆ ಇಳಿದು? ಇಲ್ಲ 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 ಅಲ್ಲ, ಅದು ಕೇರಳ. ಅಲ್ಲಿ ಕೇರಳದಲ್ಲಿ ಮಾತ್ರ. ಇಲ್ಲಿ ತುಂಬ ಆಳ ಐತೆ. ಇಲ್ಲಿ ಅಂದರೆ ಕಾಲು ಸಿಕ್ಕಾಕೊಂಡ್ಲತ್ತಲ್ಲ. ಹಾಂ ಇಳಿಸಲ್ಲ. ಬಟ್ ಅವ್ರು ತೆಗಿತೀರಾ, ನೀವು ತೆಗಿಯಕ್ಕೆ ಬಿಡ್ತೀರಾ? ಅಲ್ಲ, ಆಗೋದಿಲ್ಲ. ಈಗ ಒಂದು ಎಷ್ಟು ನೀರಿಗೆ ಇಳಿದ್ರೆ ಎಷ್ಟು ಹೋಗಿರುತ್ತೆ.
ಅಲ್ಲಿಂದ ಈಗ ಬೋಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ಪಾಯಿಂಟೇ ಮ್ಯಾಂಗೋವರ್ಸ್. ಇಲ್ಲಿಂದ ಮ್ಯಾಂಗೋವರ್ಸ್ ಬೋರ್ಡ್ ಹಾಕಿ ಬಂದಿದ್ದೀವಿ. ಫಸ್ಟು ಟಿಕೆಟ್ ತೊಗೊಂಡು ಇಲ್ಲಿಂದ ಹೋಗೋಣ. ಅದೇ ಇಲ್ಲಿಂದ ವಾಕೀಗ ಮಾಡ್ಕೊಂಡು ಹೋಗೋಣ. ಇದೇ ನೋಡ್ರಪ್ಪ ಮ್ಯಾಂಗ್ರೋವ್ ಫಾರೆಸ್ಟ್. ಎಲ್ಲಿ ನೋಡಿದ್ರೆ ಪ್ರೀ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್. ಅಲ್ಲಿಂದ ದೊಡ್ಡ ವೇಪಾತಿತ್ತು. ಇಲ್ಲಿ ನೋಡಿ ಎಷ್ಟು ಚಿಕ್ಕದಾಗಿದೆ ಇಲ್ಲೆಲ್ಲ. ಇದು ಬೇರೆ ಲಟ್ಕ ಪಟ್ಕ ಬೇರೆ ಅಲ್ಲಾಡ್ತಾಯಿತ್ತಪ್ಪ. ಎಲ್ಲಿ ಮುರಿದೋಗುತ್ತೋ ಅಂತ ಬೈದಲ್ಲೇ ಹೋಗ್ತಾಯಿದ್ದೀನಿ ನಾನು. ನಮ್ಗೆ ಏಜ್ ಜೊತೆ ತೆಗಿಬೇಕಲ್ಲ, ಇದು ಕಟ್ಕ ಅಂತ ಇದು ಬೇರೆ. ನೋಡಿದೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ನಾನು ಹೇಳಿದ ಪ್ರಕಾರ ಈ ಮರದ ಬುಡ ಅಂತೆ ಮಣ್ಣೆಲ್ಲ ಮರಳಾಗಲಿ ಮುಂದಕ್ಕೆ ಹೋಗಿ ಬಿಡಲ್ವಂತೆ, ಅಷ್ಟು ಗಟ್ಟಿಯಾಗಿರತ್ತಂತೆ ಈ ಮರದ ಬೇರುಗಳು. ಹೇಗಿದೆ ನೋಡಿ ನೋಡಿ, ಮಧ್ಯದಲ್ಲಿ ಬೇರೆ ಬೆಳೆದೋಗಿದೆ ಇಲ್ಲಿ ನೋಡಿ. ಇಲ್ಲಿಗೆ ಬರೋಕ್ಕೆ 20 ರೂಪಾಯಿ ಟಿಕೆಟ್ ಕೊಡಬೇಕು. 20 ಟಿಕೆಟ್ ಕೊಟ್ಟು ಬರಬೇಕು ಇಲ್ಲಿಗೆ. ನೆಕ್ಸ್ಟ್ ಯಾರು 1 ಅವರ್ ಬಂದಾಗ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ, ಮಿಸ್ ಮಾಡಿಬಿಡಿ. ಡೇ 2ನ ಲಾಸ್ಟ್ ವ್ಯೂ ದಿ ಬೀಚ್. ಯಾವ ಬೀಚ್ ಅಂದರೆ ಕೋ ಬೀಚ್. ಹೇಗಿದೆ ನೋಡಿ ವ್ಯೂ ಇದು. ಇದಂತೂ ಮಸ್ತಾಗಿದೆ. ಇನ್ನು ಒಳಗೆ ಹೋಗೋಣ. ಈ ವ್ಯೂ ಅಂತೂ ಮಸ್ತಾಗೈತೆ. ಮುಂದೆ ಹೋಗಿ ನೋಡೋಣ ಇಲ್ಲಿ ಯಾವ ಥರ ಇದೆ. ಸಕ್ಕತ್ತಾಗಿದೆ. ಫೈನಲಿ ನಾವು ಇದ್ದಂಥ ರೂಮ್ನ ಈಗ ಚೆಕ್ಔಟ್ ಮಾಡಿಕೊಂಡು ಡೇ 2ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾವು ಇದ್ದಂಥ ರೆಸಾರ್ಟ್ ಬಂದು ಮುಂದೆ ಹೋಗಿ ತೋರಿಸ್ತೀನಿ. ಸಿ ಬೀಚ್ ಸ್ಟೇ ಅಂತ. ಇಲ್ಲಂತೂ ರೂಮು ನೀವು ಎಲ್ಲ ಹೈಜಿನ್. ರೂಮ್ ಅಂತೂ ಎಲ್ಲ ಸಕ್ಕತ್ತಾಗಿತ್ತು, ಹೈಜಿನೆಲ್ಲ ಮಸ್ತಾಗಿತ್ತು. ಮುಂದೆ ಬೀಚು ನೋಡಿ, ಹೋಟೆಲ್ ವ್ಯೂ ನೋಡಿ ಚೆನ್ನಾಗಿದೆ, ಸಕ್ಕತ್ತಾಗಿತ್ತು. ಡೇ 2ನ ಇಲ್ಲಿಂದ ನಾನು ಕ್ಲೋಸ್ ಮಾಡಿ ಇಲ್ಲಿಂದ ಮತ್ತೆ ಗೋಕರ್ಣ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರಿಗೆ ಹೋಗ್ಬೇಕೀಗ. ಯಾಕಂದರೆ ಅನ್ಫಾರ್ಚುನೇಟ್ಲಿ ಇಲ್ಲಿರೋ ಬಿಸಿಲಿಂದ ನಾನು ಓಡಾಡಿ ಸಾಕಾಗ್ಬಿಟ್ಟಿದೆ. ಈಗ ಉಡುಪಿ ಪ್ಲ್ಯಾನ್ ಮಾಡಿದೆ. ಉಡುಪಿಗೋರು ನೆಕ್ಸ್ಟು ಸೇಮ್ ಅದೇ ಥರ, ಅದೇ ಬೀಚು, ಅದೇ ವ್ಯೂ. ಅದಕ್ಕೆ ಮತ್ತೆ ಉಡುಪಿಗೆ ಯಾವಾಗ ಇನ್ನೊಂದ್ಸರಿ ಬರೋಣ ಅಂತೇಳಿ ಈಗ ಚೆಕ್ಔಟ್ ಮಾಡಿ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸ್ತೀನಿ. ಬನ್ನಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ. ಈಗ ಖುಷಿ ವಿಷಯ ಏನಂದರೆ ಮಂಜಾಣ ಸಿಕ್ಕಿದ್ರು. ಪಾಪ ಮಂಜಾಣ ಊಟ ಮಾಡ್ತಾಯಿದ್ರು. ಬರೋ ಅಂದ ತಕ್ಷಣ ಪಾಪ ಎದ್ದು ಬಂದು ಮಾತಾಡಿಸಿ ಒಂದು ಸ್ನ್ಯಾಪ್ ಕೇಳಿದೆ. ಎಷ್ಟು ಚೆನ್ನಾಗಿ ಫೋಟೋ ಪೋಸ್ ಕೊಟ್ಟು ಗೊತ್ತಾ ಪಾಪ. ಆ ಪಿಕ್ನ ಈಗ ಆ್ಯಡ್ ಮಾಡ್ತೀನಿ ನೋಡಿ. ಥ್ಯಾಂಕ್ ಯು ಮಂಜಾಣ. ಫೈನಲಿ ಗೋಕರ್ಣದಿಂದ ಬ್ಯಾಂಗ್ಳೂರು ನಿಯರ್ ರೀಚ್ ಆಗ್ತದೆ. ಅಪ್ಪ ಈ ಬಸ್ ಎಷ್ಟು ಕ್ವಾಟ್ಲೆ ಮಾಡ್ತಾವೆ ಅಂದರೆ ಸರಿ ಎ ಸಿ ಆಫ್ ಮಾಡಿದ್ರು ಎ ಸಿ ಆನ್ ಆಯ್ತಾನೇ ಇರುತ್ತೆ. ನಾನು ಆಫ್ ಮಾಡಿ ಸಾಕಾಗ್ಬಿಡ್ತು. ಫೈನಲಿ ನಾವು ಬೆಂಗಳೂರಿಗೆ ಸ್ವಲ್ಪ ಹೊತ್ತಲ್ಲಿ ಮೆಜೆಸ್ಟಿಕ್ ಬ್ರಿಡ್ಜ್.
ಟ್ರೈನ್ ಇಟ್ಕೊಂಡು ನಮ್ಮೂರ ಕಡೆಗೆ ಈಗ ಜರ್ನಿ ಸ್ಟಾರ್ಟ್. KRS ಇಂದ KSR ಬ್ಯಾಂಗ್ಳೂರಿಂದ ಈಗ ನಮ್ಮೂರ ಕಡೆ ಟ್ರೈನ್ ಇಟ್ಕೊಂಡು ಹೋಗ್ತಾ ಇದ್ದೀವಿ.